ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಬನ್ನಿ ಇವತ್ತು ನನ್ನ ದಿನ ಹೇಗಿರುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ಇವತ್ತು ವಾರ ಇರೋದ್ರಿಂದ ಮಾರ್ನಿಂಗ್ ವಾರ ಮಾಡೋಕ್ಕಾಗಿಲ್ಲ, ಈವ್ನಿಂಗೇ ವಾರ ಮಾಡ್ತಿದ್ದೀನಿ. ಸೊ ಬನ್ನಿ, ಈವ್ನಿಂಗ್ದು ನಂದು ಏನೇನು ರೊಟೀನ್ ಇರುತ್ತೆ. ಸೊ ನಾವು ಒಂದು ಸ್ವಲ್ಪ ಹೊರಗಡೆ ಹೋಗಬೇಕು, ಅದಕ್ಕೋಸ್ಕರ ನಾನು ಬೇಗ ಬೇಗ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಪೂಜೆ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡೆ. ಹಾಗೆ ಪೂಜೆ ಮಾಡೋಕ್ಕೆ ಎಲ್ಲದು ನಾನು ರೆಡಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಟೈಮ್ ಆಗಿಬಿಡತ್ತೆ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಹಾಗೆ ಪೂಜೆ ಎಲ್ಲ ಮಾಡಿಕೊಂಡೆ. ನಾನು ಪೂಜೆ ಎಲ್ಲ ಮಾಡಿದ್ಮೇಲೆ ಬಾಗಿಲಿಗೆ ಕರ್ಪೂರ ಹಚ್ಚಿಸ್ಬಿಟ್ಟು ಇಟ್ಟಿದ್ದೀನಿ. ಯಾಕಪ್ಪ ಅಂದರೆ ಧನಾತ್ಮಕ ಶಕ್ತಿ ಯಾವಾಗಲೂ ಮನೇಲಿ ಹಾಗೇ ಇರಬೇಕು, ಪಾಸಿಟಿವ್ ಎನರ್ಜಿ ಯಾವಾಗಲೂ ಮನೇಲಿ ಚೆನ್ನಾಗಿರತ್ತೆ ಅಂತ ಹೇಳಿ ಕರ್ಪೂರನ ಬಾಗಿಲಿಗೆ ಹಚ್ಚಿ ಇಡ್ತಾರೆ. ಸೊ ನಾನು ಹಚ್ಚಿ ಇಟ್ಬಿಟ್ಟು ಪೂಜೆ ಎಲ್ಲ ನೀಟಾಗಿ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇನ್ನೇನು ಕೆಲಸ ಇರುತ್ತಲ್ಲ ನೆಕ್ಸ್ಟ್. ಸೊ ಗೈಸ್, ಇವಾಗ ಪೂಜೆ ಎಲ್ಲ ಮುಗೀತು. ಆ್ಯಕ್ಚುಲಿ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಬೇಕು. ಸೊ ಬನ್ನಿ, ನಾನು ಅಷ್ಟರಲ್ಲಿ ಬೇಗ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬರ್ತೀನಿ. ಆ್ಯಕ್ಚುಲಿ ಹೊರಗಡೆ ಹೋಗೋಣ ಅಂತ ಹೊರಟಿದ್ವಿ. ಸೊ ಬನ್ನಿ ಹೋಗೋಣ. ನಾವು ರೆಡಿ ಆಗಿಬಿಟ್ಟು ಮನೆಯಿಂದ ಹೊರಟ್ವಿ. ಆ್ಯಕ್ಚುಲಿ ಈವ್ನಿಂಗು ಸ್ವಲ್ಪ ಮಳೆ ಬಂದಿತ್ತು, ಹಾಗಾಗಿ ವೆದರ್ ಕೂಡ ಸಖತ್ತಾಗೇ ಇತ್ತು. ನೋಡ್ತಾ ಇದ್ದೀರಾ ನೀವೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವೆದರು ಅಂತ. ಆ್ಯಕ್ಚುಲಿ ರೋಡಲ್ಲಿ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ಅಷ್ಟು ಗ್ರೀನ್ರಿ ಆಗಿದೆ, ಮರಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನೋಡಲಿಕ್ಕೆ ಬೆಂಗಳೂರಲ್ಲಿ ತುಂಬ ರೇರು ಈ ಥರ ಪ್ಲೇಸ್ಗಳೆಲ್ಲ. ಸೊ ಯಾರು ಈ ಏರಿಯಾದಲ್ಲಿ ಇದ್ದೀರಾ, ಈ ಏರಿಯಾ ಗೊತ್ತಿರೋರು ಕಮೆಂಟ್ ಮಾಡಿ ನೋಡೋಣ. ನಮ್ದಲ್ಲಿ ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಕಾಫಿ ಕುಡಿಯೋಣ ಅಂದ್ಕೊಂಡ್ಬಿಟ್ಟು ಹೋಟೆಲ್ ಹತ್ರ ಬಂದ್ವಿ. ಆ್ಯಕ್ಚುಲಿ ಕಾಫಿ ಕುಡಿಯೋದೆಲ್ಲ ತುಂಬಾ ದಿನ ಆಗೋಗ್ಬಿಟ್ಟಿತ್ತು. ನನಗಂತೂ ಕಾಫಿ ಕುಡಿದೆಲ್ಲ ಇರೋಕ್ಕೆ ಆಗಲ್ಲ ಆಲ್ಮೋಸ್ಟು. ಅದಕ್ಕೋಸ್ಕರನೇ ಕಾಫಿ ಕುಡಿಯೋಣ ಅಂತ ಹೇಳಿ ಹೋಟೆಲಿಗೆ ಬಂದು ಕಾಫಿ ತೊಗೊಂಡು ಕುಡಿತಾ ಇದ್ವಿ. ಹಾಗೆ ಕಾಫಿ ಕುಡಿತಾ ಇವತ್ತಿಂದು ಕೆಲಸದ ಬಗ್ಗೆನೂ ಹಾಗೆ ಮಾತಾಡ್ತಾ ಇಬ್ಬರು ಹಾಗೆ ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಹೊರಡೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಗ್ಬಿಟ್ಟಿತ್ತು. ಆಲ್ರೆಡಿ 8:30 ಆ ಥರ ಆಗೋಗಿತ್ತು. ಹಾಗಾಗಿ ಲೇಟ್ ಆಗುತ್ತೆ ಅಂತ ಬೇಗನೆ ಹೊರಟ್ವಿ. ಅದೇ ಹೊರಗಡೆ ಹೋದರೆ ಟೈಮ್ ಹೋಗೋದೇ ಗೊತ್ತಾಗೋದೇ ಇಲ್ಲ ಅನಿಸುತ್ತೆ. ಹಿಂಗೆ 1 ಅವರ್ 1 ನಿಮಿಷ ಕಳೆದ್ಬಿಡುತ್ತೆ. ಅದೇ ಆಫೀಸಿಗೆ ಹೋಗ್ಬೇಕಂದ್ರೆ ಯಾರಪ್ಪ ಹೋಗ್ತಾರೆ, ಎಷ್ಟೊತ್ತು 9 ಅವರ್ಸ್ ಡ್ಯೂಟಿ. ಅದು ಹೆಂಗೆ ಅನಿಸುತ್ತೆ ಅಂದರೆ ಹೋಗೋದೇ ಇಲ್ಲ ಬೇಗ ಅನ್ನೋ ಥರ ಆಗೋಗ್ಬಿಡುತ್ತೆ. ಹೊರಗಡೆ ಹೋದ್ರೆ ಸಾಕು ಹಿಂಗೆ ಕಣ್ಮುಚ್ಚಿ ಹಿಂಗೆ ಕಣ್ಬಿಡ ಅಷ್ಟಲ್ಲಿ ಹೋಗ್ಬಿಟ್ಟಿರತ್ತೆ. ಹಾಗೆ ಇನ್ನೇನು ಹೊರಟ್ವಿ. ಇನ್ನೇನು ನಮ್ಮ ಏರಿಯಾನೂ ಬಂತು. ಇಲ್ಲಿ ಯಾರ್ದು ಬರ್ಡೇ ಇತ್ತು ಅಂತ ಎಲ್ಲ ನೋಡಿ, ರೋಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಹಾಗೆ ಅಲ್ಲಿ ರಾಜ್ಕುಮಾರ್ದು ಸ್ಟ್ಯಾಚ್ಯೂ ಇತ್ತು. ನಮ್ಮನೇರು ಹೇಳ್ತಾ ಇದ್ರು ರಾಜ್ಕುಮಾರ್ದು ಸ್ಟ್ಯಾಚ್ಯೂ ವಿಡಿಯೋ ಮಾಡ್ಕೊಂಡು. ನಾನು ಎಲ್ಲಿ ಅಂತ ನೋಡ್ತಾ ಇದ್ದೆ, ಕಾಣಿಸ್ತಾನೆ ಇರಲಿಲ್ಲ. ಹಾಗೆ ಅವ್ರಿಗೂ ಒಂದು ವಿಡಿಯೋ ತೊಗೊಂಡು ಇನ್ನೇನು ಟೈಮ್ ಆಗಿತ್ತು, ತುಂಬ ದಿನ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಆಂಟಿ ಮನೆಗೆ ಹೋಗೋಣ, ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಆಂಟಿ ಮನೆಗೆ ಹೊರಟೆ. ಅಲ್ಲೇ ನಮ್ಮನ್ನು ಆ್ಯಕ್ಚುಲಿ ಅದು ಓನರ್ ಮನೆದು ನಾಯಿ ಲೋಲಾ ನಮ್ಮನ್ನು ವೆಲ್ಕಮ್ ಮಾಡ್ತು ಮನೆ ಹತ್ರ ಹೋಗ್ತಿದ್ದಂಗೆ. ಅದನ್ನು ಮಾತಾಡ್ಸ್ಕೊಂಡು ನಾವು ಇನ್ನೇನು ಆಂಟಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗೋಣ ಅಂತ ಹೋದರೆ ಆಂಟಿ ಸರ್ಪ್ರೈಸ್ ಕೊಡೋದಿಲ್ಲ, ನಾನೇ ಸರ್ಪ್ರೈಸ್ ಅದೇ. ಯಾಕಂದರೆ ನಮ್ಮ ಆಂಟಿ ಇನ್ನೂ ಬಂದೇ ಇರಲಿಲ್ಲ, ಟೈಮಾಗಿ ಹೋಗ್ಬಿಟ್ಟಿತ್ತು. ಆಂಟಿಗೆ ವೆಯ್ಟ್ ಮಾಡಿ ಸುಸ್ತಾಗೋಯ್ತು. ನಮ್ಮ ತಮ್ಮ ಇದ್ದ, ಹಾಗೆ ಅವನ ಜೊತೆನೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಆಮೇಲೆ ವೆಯ್ಟ್ ಮಾಡಿ ಸಾಕಾಯಿತು. ಫೈನಲಿ ನಮ್ಮ ಆಂಟಿ ಬಂದು ಬಜ್ಜಿ ಮಾಡ್ಕೊಡ್ತೀನಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಜ್ಜಿ ಎಲ್ಲ ರೆಡಿ ಮಾಡಿದ್ರು. ಬಜ್ಜಿ ಎಲ್ಲ ರೆಡಿ ಆದಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ನಾವು ಊಟ ಮಾಡ್ಕೊಂಡು ಅಲ್ಲಿಂದ ಆಂಟಿ ಮನೆಯಿಂದ ಹೊರಟ್ವಿ. ನಾವು ಆಲ್ರೆಡಿ ಟೈಮಾಗಿ ಹೋಗಿತ್ತು, 10:30 11 ಗಂಟೆ ಆಗಿತ್ತು. ಹಾಗೆ ಬರಬೇಕಾದ್ರೆ ನಮ್ಮನೆ ರೋಡಲ್ಲಿನೇ ಕೆಂಪೇಗೌಡ ಸ್ಟ್ಯಾಚ್ಯೂದು ಇವತ್ತು ಇನಾಗ್ರೇಷನ್ ಇತ್ತು. ಆಲ್ರೆಡಿ ನಾವು ಲೇಟ್ ಆಗಿರೋದ್ರಿಂದ ಯಾರೂ ಇರಲಿಲ್ಲ, ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ನಾವು ಅದನ್ನೆಲ್ಲ ಹಾಗೆ ನೋಡ್ಕೊಂಡು ಮನೆ ಹತ್ರ ಬಂದು ಬೈಕ್ನೆಲ್ಲ ಪಾರ್ಕ್ ಮಾಡಿ ಇವಾಗ ಇನ್ನೇನು ಒಳಗಡೆ ಹೋಗ್ತಾ ಇದ್ದೆ. ಒಳಗಡೆ ಬಂದು ನಾನಂತೂ ಕುತ್ಕೊಂಡೇ ಬಿಟ್ಟೆ, ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಬರೋ ಅಷ್ಟರಲ್ಲಿ ಅಲ್ಲೆಲ್ಲ ಸುತ್ತಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಸೊ ನಾವಿವಾಗ ಆಂಟಿ ಮನೆಯಿಂದ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಲೇಟ್ ಆಗ್ಬಿಟ್ಟಿದೆ, ಫುಲ್ಲು ಟಯರ್ಡ್ ಆಗಿದೆ ನನಗೆ. ಹೊರಗಡೆ ಎಲ್ಲ ಹೋಗಿ ಬಂದು ಸೊ ರೆಸ್ಟ್ ಮಾಡಿದ್ರೆ ಸಾಕಪ್ಪ ಅನ್ಸ್ಬಿಟ್ಟಿದ್ದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ವಿಡಿಯೋಸ್ನ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ವಿಡಿಯೋಸು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.